ಮನೆಗೆ ನುಗ್ಗಿ ಚಿನ್ನ ನಗದು ಕಳ್ಳತನ ಮಾಡಿದ್ದನ್ನ ನಾವು ನೋಡಿದ್ವಿ. ಈಗ ಬೆಂಗಳೂರಿನಲ್ಲಿ ಹಾಲು ಕಳ್ಳರ ಹಾವಳಿ ಕೂಡ ಮಿತಿ ಮೀರಿದೆ. ನಂದಿನಿ ಬೂತ್ಗೆ ನುಗ್ಗೋದು, ಹಾಲು ಪ್ಯಾಕೆಟ್ಗಳನ್ನ ಕಳ್ಳತನ ಮಾಡೋದು. ಬೆಂಗಳೂರಿನಲ್ಲಿ ಇದೇ ರೀತಿಯ ಘಟನೆಗಳು ನಡೀತಾ ಇರೋದು. ಇದೇ ಇವರು ಬಿಸ್ನೆಸ್. ಹಾಲು ಕದಿಯೋದನ್ನೇ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಕಳ್ಳರು. ಲೀಟರ್ ಗಟ್ಟಲೆ ಹಾಲಿನ ಪ್ಯಾಕೆಟ್ ಅನ್ನ ಕದ್ದು ಪರಾರಿ ಆಗ್ತಾರೆ. ಕಾಮಾಕ್ಷಿ ಪಾಳ್ಯದ ನಂದಿನಿ ಬೂತ್ನಲ್ಲಿ ಕಳ್ಳತನ ನಡೆದಿರೋದು. ಹಾಲು ಪ್ಯಾಕೆಟ್ ಕದಿಯುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಳ್ಳರ ಕಾಟಕ್ಕೆ ಅಂಗಡಿ ಮಾಲೀಕ ಗಿರಿಗೌಡ ಹೈರಾಣಾಗಿ ಹೋಗಿದ್ದಾರೆ. ಸದ್ಯ ಕಾಮಾಕ್ಷಿಪಾಳ್ಯ ಸ್ಟೇಷನ್ನಲ್ಲಿ ಈ ವಿಚಾರವಾಗಿ ಪ್ರಕರಣವನ್ನು ಕೂಡ ಅವರು ದಾಖಲಿಸಿದ್ದಾರೆ. 35 ವರ್ಷದಿಂದ ಮಾಡ್ತಾ ಇದ್ದೀವಿ. ಇದು ಈ ನಡುವೆ ಸ್ವಲ್ಪ ಬಹಳ ದಿನದಿಂದ ಹುಡುಗರುಗಳು ಬಹಳ ಹಾಲು ಕದೆ ಶುರು ಮಾಡ್ಕೊಂಡಿದ್ದಾರೆ. ಈ ಹುಡುಗರುಗಳು ಬೆಳಿಗ್ಗೆ ಪೊಲಿ ಹುಡುಗರುಗಳು ಇಲ್ಲ ಕಲೆಗಳು ಗೊತ್ತಿಲ್ಲ. ಬೆಳಿಗ್ಗೆ ಜಾವ ಬಂದು 4:15 ಒಳಗಡೆ ಬಂದು ಹಾಲು ಕದೆ ಶುರು ಮಾಡ್ಕೊಂಡಿದ್ದಾರೆ. ಇದು ಒಂದೇ ಸರಲ್ಲಿ ಬಹಳ ಸರಿ ಮಾಡ್ತಾ ಇದ್ದಾರೆ. ನಾವು ಬಹಳ ದಿನದಿಂದ ಏನೋ ಒಂದಿನ ಸರಿ ಆಗ್ತದೆ, ಯಾರೋ ಗೊತ್ತಿಲ್ಲ ಎತ್ಕೊಂಡು ಇರ್ಬೇಕು ಅಂತ ನಾವು ಹೇಳ್ತಾ ಇದೀವಿ. ಇವಾಗ ಜಾಸ್ತಿ ಆಗ್ಬಿಟ್ಟಿದ್ದೀವಿ. ಪೊಲೀಸ್ನವರು 4:15 ಬಿಟ್ಟು ಬಂದಾಗ ಅವರು ಕೈಗೆ ಸಿಗೋದಿರಲ್ಲ. ಅವ್ರು ಹೋದ ನಂತರ ಬಂದು ಮನೆಗೆ ನುಗ್ಗಿ ಚಿನ್ನ ನಗದು ಕಳ್ಳತನ ಮಾಡಿದ್ದನ್ನ ನಾವು ನೋಡಿದ್ವಿ. ಈಗ ಬೆಂಗಳೂರಿನಲ್ಲಿ ಹಾಲು ಕಳ್ಳರ ಹಾವಳಿ ಕೂಡ ಮಿತಿ ಮೀರಿದೆ. ನಂದಿನಿ ಬೂತ್ಗೆ ನುಗ್ಗೋದು, ಹಾಲು ಪ್ಯಾಕೆಟ್ಗಳನ್ನ ಕಳ್ಳತನ ಮಾಡೋದು. ಬೆಂಗಳೂರಿನಲ್ಲಿ ಇದೇ ರೀತಿಯ ಘಟನೆಗಳು ನಡೀತಾ ಇರೋದು. ಇದೇ ಇವರು ಬಿಸ್ನೆಸ್. ಹಾಲು ಕದಿಯೋದನ್ನೇ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಕಳ್ಳರು. ಲೀಟರ್ ಗಟ್ಟಲೆ ಹಾಲಿನ ಪ್ಯಾಕೆಟ್ ಅನ್ನ ಕದ್ದು ಪರಾರಿ ಆಗ್ತಾರೆ. ಕಾಮಾಕ್ಷಿ ಪಾಳ್ಯದ ನಂದಿನಿ ಬೂತ್ನಲ್ಲಿ ಕಳ್ಳತನ ನಡೆದಿರೋದು. ಹಾಲು ಪ್ಯಾಕೆಟ್ ಕದಿಯುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಳ್ಳರ ಕಾಟಕ್ಕೆ ಅಂಗಡಿ ಮಾಲೀಕ ಗಿರಿಗೌಡ ಹೈರಾಣಾಗಿ ಹೋಗಿದ್ದಾರೆ. ಸದ್ಯ ಕಾಮಾಕ್ಷಿಪಾಳ್ಯ ಸ್ಟೇಷನ್ನಲ್ಲಿ ಈ ವಿಚಾರವಾಗಿ ಪ್ರಕರಣವನ್ನು ಕೂಡ ಅವರು ದಾಖಲಿಸಿದ್ದಾರೆ. 35 ವರ್ಷದಿಂದ ಮಾಡ್ತಾ ಇದ್ದೀವಿ. ಇದು ಈ ನಡುವೆ ಸ್ವಲ್ಪ ಬಹಳ ದಿನದಿಂದ ಹುಡುಗರುಗಳು ಬಹಳ ಹಾಲು ಕದೆ ಶುರು ಮಾಡ್ಕೊಂಡಿದ್ದಾರೆ. ಈ ಹುಡುಗರುಗಳು ಬೆಳಿಗ್ಗೆ ಪೊಲಿ ಹುಡುಗರುಗಳು ಇಲ್ಲ ಕಲೆಗಳು ಗೊತ್ತಿಲ್ಲ. ಬೆಳಿಗ್ಗೆ ಜಾವ ಬಂದು 4:15 ಒಳಗಡೆ ಬಂದು ಹಾಲು ಕದೆ ಶುರು ಮಾಡ್ಕೊಂಡಿದ್ದಾರೆ. ಇದು ಒಂದೇ ಸರಲ್ಲಿ ಬಹಳ ಸರಿ ಮಾಡ್ತಾ ಇದ್ದಾರೆ. ನಾವು ಬಹಳ ದಿನದಿಂದ ಏನೋ ಒಂದಿನ ಸರಿ ಆಗ್ತದೆ, ಯಾರೋ ಗೊತ್ತಿಲ್ಲ ಎತ್ಕೊಂಡು ಇರ್ಬೇಕು ಅಂತ ನಾವು ಹೇಳ್ತಾ ಇದೀವಿ. ಇವಾಗ ಜಾಸ್ತಿ ಆಗ್ಬಿಟ್ಟಿದ್ದೀವಿ. ಪೊಲೀಸ್ನವರು 4:15 ಬಿಟ್ಟು ಬಂದಾಗ ಅವರು ಕೈಗೆ ಸಿಗೋದಿರಲ್ಲ. ಅವ್ರು ಹೋದ ನಂತರ ಬಂದು ಮನೆಗೆ ನುಗ್ಗಿ ಚಿನ್ನ ನಗದು ಕಳ್ಳತನ ಮಾಡಿದ್ದನ್ನ ನಾವು ನೋಡಿದ್ವಿ. ಈಗ ಬೆಂಗಳೂರಿನಲ್ಲಿ ಹಾಲು ಕಳ್ಳರ ಹಾವಳಿ ಕೂಡ ಮಿತಿ ಮೀರಿದೆ. ನಂದಿನಿ ಬೂತ್ಗೆ ನುಗ್ಗೋದು, ಹಾಲು ಪ್ಯಾಕೆಟ್ಗಳನ್ನ ಕಳ್ಳತನ ಮಾಡೋದು. ಬೆಂಗಳೂರಿನಲ್ಲಿ ಇದೇ ರೀತಿಯ ಘಟನೆಗಳು ನಡೀತಾ ಇರೋದು. ಇದೇ ಇವರು ಬಿಸ್ನೆಸ್. ಹಾಲು ಕದಿಯೋದನ್ನೇ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಕಳ್ಳರು. ಲೀಟರ್ ಗಟ್ಟಲೆ ಹಾಲಿನ ಪ್ಯಾಕೆಟ್ ಅನ್ನ ಕದ್ದು ಪರಾರಿ ಆಗ್ತಾರೆ. ಕಾಮಾಕ್ಷಿ ಪಾಳ್ಯದ ನಂದಿನಿ ಬೂತ್ನಲ್ಲಿ ಕಳ್ಳತನ ನಡೆದಿರೋದು. ಹಾಲು ಪ್ಯಾಕೆಟ್ ಕದಿಯುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಳ್ಳರ ಕಾಟಕ್ಕೆ ಅಂಗಡಿ ಮಾಲೀಕ ಗಿರಿಗೌಡ ಹೈರಾಣಾಗಿ ಹೋಗಿದ್ದಾರೆ. ಸದ್ಯ ಕಾಮಾಕ್ಷಿಪಾಳ್ಯ ಸ್ಟೇಷನ್ನಲ್ಲಿ ಈ ವಿಚಾರವಾಗಿ ಪ್ರಕರಣವನ್ನು ಕೂಡ ಅವರು ದಾಖಲಿಸಿದ್ದಾರೆ. 35 ವರ್ಷದಿಂದ ಮಾಡ್ತಾ ಇದ್ದೀವಿ. ಇದು ಈ ನಡುವೆ ಸ್ವಲ್ಪ ಬಹಳ ದಿನದಿಂದ ಹುಡುಗರುಗಳು ಬಹಳ ಹಾಲು ಕದೆ ಶುರು ಮಾಡ್ಕೊಂಡಿದ್ದಾರೆ. ಈ ಹುಡುಗರುಗಳು ಬೆಳಿಗ್ಗೆ ಪೊಲಿ ಹುಡುಗರುಗಳು ಇಲ್ಲ ಕಲೆಗಳು ಗೊತ್ತಿಲ್ಲ. ಬೆಳಿಗ್ಗೆ ಜಾವ ಬಂದು 4:15 ಒಳಗಡೆ ಬಂದು ಹಾಲು ಕದೆ ಶುರು ಮಾಡ್ಕೊಂಡಿದ್ದಾರೆ. ಇದು ಒಂದೇ ಸರಲ್ಲಿ ಬಹಳ ಸರಿ ಮಾಡ್ತಾ ಇದ್ದಾರೆ. ನಾವು ಬಹಳ ದಿನದಿಂದ ಏನೋ ಒಂದಿನ ಸರಿ ಆಗ್ತದೆ, ಯಾರೋ ಗೊತ್ತಿಲ್ಲ ಎತ್ಕೊಂಡು ಇರ್ಬೇಕು ಅಂತ ನಾವು ಹೇಳ್ತಾ ಇದೀವಿ. ಇವಾಗ ಜಾಸ್ತಿ ಆಗ್ಬಿಟ್ಟಿದ್ದೀವಿ. ಪೊಲೀಸ್ನವರು 4:15 ಬಿಟ್ಟು ಬಂದಾಗ ಅವರು ಕೈಗೆ ಸಿಗೋದಿರಲ್ಲ. ಅವ್ರು ಹೋದ ನಂತರ ಬಂದು ಮನೆಗೆ ನುಗ್ಗಿ ಚಿನ್ನ ನಗದು ಕಳ್ಳತನ ಮಾಡಿದ್ದನ್ನ ನಾವು ನೋಡಿದ್ವಿ. ಈಗ ಬೆಂಗಳೂರಿನಲ್ಲಿ ಹಾಲು ಕಳ್ಳರ ಹಾವಳಿ ಕೂಡ ಮಿತಿ ಮೀರಿದೆ. ನಂದಿನಿ ಬೂತ್ಗೆ ನುಗ್ಗೋದು, ಹಾಲು ಪ್ಯಾಕೆಟ್ಗಳನ್ನ ಕಳ್ಳತನ ಮಾಡೋದು. ಬೆಂಗಳೂರಿನಲ್ಲಿ ಇದೇ ರೀತಿಯ ಘಟನೆಗಳು ನಡೀತಾ ಇರೋದು. ಇದೇ ಇವರು ಬಿಸ್ನೆಸ್. ಹಾಲು ಕದಿಯೋದನ್ನೇ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಕಳ್ಳರು. ಲೀಟರ್ ಗಟ್ಟಲೆ ಹಾಲಿನ ಪ್ಯಾಕೆಟ್ ಅನ್ನ ಕದ್ದು ಪರಾರಿ ಆಗ್ತಾರೆ. ಕಾಮಾಕ್ಷಿ ಪಾಳ್ಯದ ನಂದಿನಿ ಬೂತ್ನಲ್ಲಿ ಕಳ್ಳತನ ನಡೆದಿರೋದು. ಹಾಲು ಪ್ಯಾಕೆಟ್ ಕದಿಯುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಳ್ಳರ ಕಾಟಕ್ಕೆ ಅಂಗಡಿ ಮಾಲೀಕ ಗಿರಿಗೌಡ ಹೈರಾಣಾಗಿ ಹೋಗಿದ್ದಾರೆ. ಸದ್ಯ ಕಾಮಾಕ್ಷಿಪಾಳ್ಯ ಸ್ಟೇಷನ್ನಲ್ಲಿ ಈ ವಿಚಾರವಾಗಿ ಪ್ರಕರಣವನ್ನು ಕೂಡ ಅವರು ದಾಖಲಿಸಿದ್ದಾರೆ. 35 ವರ್ಷದಿಂದ ಮಾಡ್ತಾ ಇದ್ದೀವಿ. ಇದು ಈ ನಡುವೆ ಸ್ವಲ್ಪ ಬಹಳ ದಿನದಿಂದ ಹುಡುಗರುಗಳು ಬಹಳ ಹಾಲು ಕದೆ ಶುರು ಮಾಡ್ಕೊಂಡಿದ್ದಾರೆ. ಈ ಹುಡುಗರುಗಳು ಬೆಳಿಗ್ಗೆ ಪೊಲಿ ಹುಡುಗರುಗಳು ಇಲ್ಲ ಕಲೆಗಳು ಗೊತ್ತಿಲ್ಲ. ಬೆಳಿಗ್ಗೆ ಜಾವ ಬಂದು 4:15 ಒಳಗಡೆ ಬಂದು ಹಾಲು ಕದೆ ಶುರು ಮಾಡ್ಕೊಂಡಿದ್ದಾರೆ. ಇದು ಒಂದೇ ಸರಲ್ಲಿ ಬಹಳ ಸರಿ ಮಾಡ್ತಾ ಇದ್ದಾರೆ. ನಾವು ಬಹಳ ದಿನದಿಂದ ಏನೋ ಒಂದಿನ ಸರಿ ಆಗ್ತದೆ, ಯಾರೋ ಗೊತ್ತಿಲ್ಲ ಎತ್ಕೊಂಡು ಇರ್ಬೇಕು ಅಂತ ನಾವು ಹೇಳ್ತಾ ಇದೀವಿ. ಇವಾಗ ಜಾಸ್ತಿ ಆಗ್ಬಿಟ್ಟಿದ್ದೀವಿ. ಪೊಲೀಸ್ನವರು 4:15 ಬಿಟ್ಟು ಬಂದಾಗ ಅವರು ಕೈಗೆ ಸಿಗೋದಿರಲ್ಲ. ಅವ್ರು ಹೋದ ನಂತರ ಬಂದು
ಮನೆಗೆ ನುಗ್ಗಿ ಚಿನ್ನ ನಗದು ಕಳ್ಳತನ ಮಾಡಿದ್ದನ್ನ ನಾವು ನೋಡಿದ್ವಿ. ಈಗ ಬೆಂಗಳೂರಿನಲ್ಲಿ ಹಾಲು ಕಳ್ಳರ ಹಾವಳಿ ಕೂಡ ಮಿತಿ ಮೀರಿದೆ. ನಂದಿನಿ ಬೂತ್ಗೆ ನುಗ್ಗೋದು, ಹಾಲು ಪ್ಯಾಕೆಟ್ಗಳನ್ನ ಕಳ್ಳತನ ಮಾಡೋದು. ಬೆಂಗಳೂರಿನಲ್ಲಿ ಇದೇ ರೀತಿಯ ಘಟನೆಗಳು ನಡೀತಾ ಇರೋದು. ಇದೇ ಇವರು ಬಿಸ್ನೆಸ್. ಹಾಲು ಕದಿಯೋದನ್ನೇ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಕಳ್ಳರು. ಲೀಟರ್ ಗಟ್ಟಲೆ ಹಾಲಿನ ಪ್ಯಾಕೆಟ್ ಅನ್ನ ಕದ್ದು ಪರಾರಿ ಆಗ್ತಾರೆ. ಕಾಮಾಕ್ಷಿ ಪಾಳ್ಯದ ನಂದಿನಿ ಬೂತ್ನಲ್ಲಿ ಕಳ್ಳತನ ನಡೆದಿರೋದು. ಹಾಲು ಪ್ಯಾಕೆಟ್ ಕದಿಯುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಳ್ಳರ ಕಾಟಕ್ಕೆ ಅಂಗಡಿ ಮಾಲೀಕ ಗಿರಿಗೌಡ ಹೈರಾಣಾಗಿ ಹೋಗಿದ್ದಾರೆ. ಸದ್ಯ ಕಾಮಾಕ್ಷಿಪಾಳ್ಯ ಸ್ಟೇಷನ್ನಲ್ಲಿ ಈ ವಿಚಾರವಾಗಿ ಪ್ರಕರಣವನ್ನು ಕೂಡ ಅವರು ದಾಖಲಿಸಿದ್ದಾರೆ. 35 ವರ್ಷದಿಂದ ಮಾಡ್ತಾ ಇದ್ದೀವಿ. ಇದು ಈ ನಡುವೆ ಒಂದು ಸ್ವಲ್ಪ ಬಹಳ ದಿನದಿಂದ ಹುಡುಗರುಗಳು ಬಹಳ ಹಾಲು ಕದಿಯ ಶುರು ಮಾಡ್ಕೊಂಡಿದ್ದಾರೆ. ಈ ಹುಡುಗರುಗಳು ಬೆಳಿಗ್ಗೆ ಪೊಲಿ ಹುಡುಗರುಗಳು ಇಲ್ಲ ಕಲೆಗಳು ಗೊತ್ತಿಲ್ಲ. ಬೆಳಿಗ್ಗೆ ಜಾವ ಬಂದು 4:45 ಒಳಗಡೆ ಬಂದು ಹಾಲು ಕದಿಯ ಶುರು ಮಾಡ್ಕೊಂಡಿದ್ದಾರೆ. ಇದು ಒಂದೇ ಸರಲ್ಲಿ ಬಹಳ ಸರಿ ಮಾಡ್ತಾ ಇದ್ದಾರೆ. ನಾವು ಬಹಳ ದಿನದಿಂದ ಏನೋ ಒಂದಿನ ಸರಿ ಆಗ್ತದೆ, ಯಾರ ಗೊತ್ತಿಲ್ಲ ಎತ್ಕೊಂಡು ಇರ್ಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಇವಾಗ ಜಾಸ್ತಿ ಆಗ್ಬಿಟ್ಟಿದ್ದೀವಿ. ಪೊಲೀಸ್ನವರು 4:45 ಬಿಟ್ಟು ಬಂದಾಗ ಅವರು ಕೈಗೆ ಸಿಗೋದಿರಲ್ಲ. ಅವ್ರು ಹೋದ ನಂತರ ಬಂದು ಮನೆಗೆ ನುಗ್ಗಿ ಚಿನ್ನ ನಗದು ಕಳ್ಳತನ ಮಾಡಿದ್ದನ್ನ ನಾವು ನೋಡಿದ್ವಿ. ಈಗ ಬೆಂಗಳೂರಿನಲ್ಲಿ ಹಾಲು ಕಳ್ಳರ ಹಾವಳಿ ಕೂಡ ಮಿತಿ ಮೀರಿದೆ. ನಂದಿನಿ ಬೂತ್ಗೆ ನುಗ್ಗೋದು, ಹಾಲು ಪ್ಯಾಕೆಟ್ಗಳನ್ನ ಕಳ್ಳತನ ಮಾಡೋದು. ಬೆಂಗಳೂರಿನಲ್ಲಿ ಇದೇ ರೀತಿಯ ಘಟನೆಗಳು ನಡೀತಾ ಇರೋದು. ಇದೇ ಇವರು ಬಿಸ್ನೆಸ್. ಹಾಲು ಕದಿಯೋದನ್ನೇ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಕಳ್ಳರು. ಲೀಟರ್ ಗಟ್ಟಲೆ ಹಾಲಿನ ಪ್ಯಾಕೆಟ್ ಅನ್ನ ಕದ್ದು ಪರಾರಿ ಆಗ್ತಾರೆ. ಕಾಮಾಕ್ಷಿ ಪಾಳ್ಯದ ನಂದಿನಿ ಬೂತ್ನಲ್ಲಿ ಕಳ್ಳತನ ನಡೆದಿರೋದು. ಹಾಲು ಪ್ಯಾಕೆಟ್ ಕದಿಯುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಳ್ಳರ ಕಾಟಕ್ಕೆ ಅಂಗಡಿ ಮಾಲೀಕ ಗಿರಿಗೌಡ ಹೈರಾಣಾಗಿ ಹೋಗಿದ್ದಾರೆ. ಸದ್ಯ ಕಾಮಾಕ್ಷಿಪಾಳ್ಯ ಸ್ಟೇಷನ್ನಲ್ಲಿ ಈ ವಿಚಾರವಾಗಿ ಪ್ರಕರಣವನ್ನು ಕೂಡ ಅವರು ದಾಖಲಿಸಿದ್ದಾರೆ. 35 ವರ್ಷದಿಂದ ಮಾಡ್ತಾ ಇದ್ದೀವಿ. ಇದು ಈ ನಡುವೆ ಒಂದು ಸ್ವಲ್ಪ ಬಹಳ ದಿನದಿಂದ ಹುಡುಗರುಗಳು ಬಹಳ ಹಾಲು ಕದಿಯ ಶುರು ಮಾಡ್ಕೊಂಡಿದ್ದಾರೆ. ಈ ಹುಡುಗರುಗಳು ಬೆಳಿಗ್ಗೆ ಪೊಲಿ ಹುಡುಗರುಗಳು ಇಲ್ಲ ಕಲೆಗಳು ಗೊತ್ತಿಲ್ಲ. ಬೆಳಿಗ್ಗೆ ಜಾವ ಬಂದು 4:45 ಒಳಗಡೆ ಬಂದು ಹಾಲು ಕದಿಯ ಶುರು ಮಾಡ್ಕೊಂಡಿದ್ದಾರೆ. ಇದು ಒಂದೇ ಸರಲ್ಲಿ ಬಹಳ ಸರಿ ಮಾಡ್ತಾ ಇದ್ದಾರೆ. ನಾವು ಬಹಳ ದಿನದಿಂದ ಏನೋ ಒಂದಿನ ಸರಿ ಆಗ್ತದೆ, ಯಾರ ಗೊತ್ತಿಲ್ಲ ಎತ್ಕೊಂಡು ಇರ್ಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಇವಾಗ ಜಾಸ್ತಿ ಆಗ್ಬಿಟ್ಟಿದ್ದೀವಿ. ಪೊಲೀಸ್ನವರು 4:45 ಬಿಟ್ಟು ಬಂದಾಗ ಅವರು ಕೈಗೆ ಸಿಗೋದಿರಲ್ಲ. ಅವ್ರು ಹೋದ ನಂತರ ಬಂದು ಮನೆಗೆ ನುಗ್ಗಿ ಚಿನ್ನ ನಗದು ಕಳ್ಳತನ ಮಾಡಿದ್ದನ್ನ ನಾವು ನೋಡಿದ್ವಿ. ಈಗ ಬೆಂಗಳೂರಿನಲ್ಲಿ ಹಾಲು ಕಳ್ಳರ ಹಾವಳಿ ಕೂಡ ಮಿತಿ ಮೀರಿದೆ. ನಂದಿನಿ ಬೂತ್ಗೆ ನುಗ್ಗೋದು, ಹಾಲು ಪ್ಯಾಕೆಟ್ಗಳನ್ನ ಕಳ್ಳತನ ಮಾಡೋದು. ಬೆಂಗಳೂರಿನಲ್ಲಿ ಇದೇ ರೀತಿಯ ಘಟನೆಗಳು ನಡೀತಾ ಇರೋದು. ಇದೇ ಇವರು ಬಿಸ್ನೆಸ್. ಹಾಲು ಕದಿಯೋದನ್ನೇ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಕಳ್ಳರು. ಲೀಟರ್ ಗಟ್ಟಲೆ ಹಾಲಿನ ಪ್ಯಾಕೆಟ್ ಅನ್ನ ಕದ್ದು ಪರಾರಿ ಆಗ್ತಾರೆ. ಕಾಮಾಕ್ಷಿ ಪಾಳ್ಯದ ನಂದಿನಿ ಬೂತ್ನಲ್ಲಿ ಕಳ್ಳತನ ನಡೆದಿರೋದು. ಹಾಲು ಪ್ಯಾಕೆಟ್ ಕದಿಯುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಳ್ಳರ ಕಾಟಕ್ಕೆ ಅಂಗಡಿ ಮಾಲೀಕ ಗಿರಿಗೌಡ ಹೈರಾಣಾಗಿ ಹೋಗಿದ್ದಾರೆ. ಸದ್ಯ ಕಾಮಾಕ್ಷಿಪಾಳ್ಯ ಸ್ಟೇಷನ್ನಲ್ಲಿ ಈ ವಿಚಾರವಾಗಿ ಪ್ರಕರಣವನ್ನು ಕೂಡ ಅವರು ದಾಖಲಿಸಿದ್ದಾರೆ.